ಈ ರಸ್ತೆಯನ್ನೊಮ್ಮೆ ಗಮನಿಸಿ. ಇದು ಚಿಕ್ಕಬಳ್ಳಾಪುರದಲ್ಲಿಯೇ ಪ್ರತಿಷ್ಠಿತ ರಸ್ತೆ ಮಾತ್ರವಲ್ಲ, ವಾಣಿಜ್ಯ ವಹಿವಾಟು ನಡೆಯುವ ಮುಖ್ಯ ರಸ್ತೆಯೂ ಹೌದು. ಇಡೀ ನಗರಕ್ಕೆ ಅತಿ ಹೆಚ್ಚು ವ್ಯವಹಾರ ನಡೆಯುವುದಕ್ಕೆ ಈ ರಸ್ತೆಯ ಎರಡೂ ಬದಿಯಲ್ಲಿರುವ ಅಂಗಡಿಗಳು ಎಂಬ ಕಾರಣಕ್ಕೆ ಮಾತ್ರವಲ್ಲ, ಅವು ಚಿನ್ನದ ಅಂಗಡಿಗಳು ಎಂಬ ಕಾರಣಕ್ಕೆ. ಇಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತಾ, ಆದರೆ ರಸ್ತೆ ನೋಡಿದ್ರೆ ಕಿಷ್ಕಿಂದೆ 10 ಅಡಿಯೂ ಇಲ್ಲದ ಈ ರಸ್ತೆ ಚಿನ್ನದ ಅಂಗಡಿಗಳಿಗೆ ಮಾತ್ರ ಪ್ರಸಿದ್ಧಿ ಪಡೆದಿಲ್ಲ. ನಗರದ ಶಕ್ತಿ ಕೇಂದ್ರ ನಗರಸಭೆ ಕಚೇರಿಗೆ ಹೋಗಲು ಇದು ಸಂಪರ್ಕ ರಸ್ತೆ. ಅಷ್ಟೇ ಅಲ್ಲ, ನಗರದ ನಗರ ದೇವತೆ ಜಾಲಾರಿ ಗಂಗಮ್ಮ ದೇವಾಲಯವು ಇದೇ ರಸ್ತೆಯಲ್ಲಿದೆ. ಸಾಲದೆಂಬಂತೆ ಮತ್ತೊಂದು ಪ್ರಮುಖ ವಾಣಿಜ್ಯ ರಸ್ತೆ ಬಜಾರ್ ರಸ್ತೆಗೂ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಇದೇ ಆಗಿರುವುದರಿಂದ ಈ ರಸ್ತೆಯಲ್ಲಿ ಸಹಜವಾಗಿಯೇ ವಾಹನ ಸಂಚಾರ ಮತ್ತು ಜನದಟ್ಟಣೆ ಹೆಚ್ಚು. ಇನ್ನು ಪ್ರತಿನಿತ್ಯ ಚಿನ್ನ ಖರೀದಿಸಲು ಬರುವ ಗ್ರಾಹಕರು ಹೆಚ್ಚಾಗಿಯೇ ಇರುವುದರಿಂದ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚಾರ ಅಸ್ತವ್ಯಸ್ತ ಎಂಬುದು ಸಾಮಾನ್ಯವಾಗಿದೆ. ಇದನ್ನ ತಪ್ಪಿಸಲು ಪರ್ಯಾಯ ಮಾರ್ಗವಿಲ್ಲವೇ? ಯಾಕಿಲ್ಲ, ಇದೆ. ಆದರೆ ಅದಕ್ಕೆ ಅಡ್ಡಿಯಾಗಿರುವುದು ರಾಜಕಾರಣಿಗಳು ಮತ್ತು ಮತ ಬ್ಯಾಂಕ್ ರಾಜಕಾರಣ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಕಿಷ್ಕಿಂದೆಯಂತಹ ರಸ್ತೆ ಹೋಗಿ ಸುವಿಶಾಲವಾದ ರಸ್ತೆ ಇಷ್ಟೊತ್ತಿಗಾಗಲೇ ಸಿದ್ಧವಾಗಬೇಕಿತ್ತು. ಆದರೆ ಅದು ಆಗದಿರುವುದಕ್ಕೆ ಕಾರಣ ಮತ ಬ್ಯಾಂಕ್ ರಾಜಕೀಯ ಎಂಬುದು ಗುಟ್ಟಾಗಿ ಉಳಿದಿಲ್ಲ. ಯಾಕೆಂದ್ರೆ ಈ ರಸ್ತೆಯನ್ನ ನಿಯಮದಂತೆ ಅಗಲೀಕರಣ ಮಾಡಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಅಂಗಡಿಗಳು ಒಂದೂ ಉಳಿಯೋದಿಲ್ಲ. ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದಿಂದ ಅಳತೆ ಮಾಡಿ ಕಟ್ಟಡಗಳಿಗೆ ಮಾರ್ಕ್ ಹಾಕಿ ವರ್ಷಗಳೇ ಕಳೆದರೂ ಅಗಲೀಕರಣವಾಗದಂತೆ ರಾಜಕಾರಣಿಗಳೇ ತೆರೆ ಮರೆಯಲ್ಲಿ ಆಡಿದ ನಾಟಕಗಳು ಇಂದು ವಾಹನ ಸವಾರರಿಗೆ ಈ ತೊಂದರೆ ನೀಡುತ್ತಿದೆ. ಕಳೆದ 10 ವರ್ಷಗಳಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ರು. ಅಷ್ಟೇ ಅಲ್ಲ, ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಈ ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣ ಎಂಬುದು ಕಷ್ಟವಾಗಿರಲಿಲ್ಲ ಎನ್ನುತ್ತಾರೆ ಪ್ರಜ್ಞಾವಂತರು. ಆದರೆ ಅವರು ರಸ್ತೆ ಅಗಲೀಕರಣ ಮಾಡದಿರಲು ಕಾರಣ ಎಲ್ಲ ಅಂಗಡಿಗಳವರು ಮತ ಎಲ್ಲಿ ದೂರವಾಗಲಿದೆಯೋ ಎಂಬ ಆತಂಕವ ಗೊತ್ತಿಲ್ಲ. ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣ ಮಾಡಲು ಅಧಿಕಾರಿಗಳು ಅಳತೆ ಮಾಡುತ್ತಿದ್ದಂತೆಯೇ ಆ ರಸ್ತೆಯ ಹಲವು ಅಂಗಡಿಗಳ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ನ್ಯಾಯಾಲಯ ತಡೆಯಾಜ್ಞೆ ನೀಡಿತು. ಪರಿಣಾಮ ರಸ್ತೆ ಅಗಲೀಕರಣ ನೆನೆಗುದಿಗೆ ಬಿದ್ದಿತು. ಅಂಗಡಿ ಮಾಲೀಕರೇನೋ ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದ್ರು. ಆದರೆ ನಗರಸಭೆ ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳು ಜಾಣ ಕುರುಡುತನಕ್ಕೆ ಶರಣಾದ್ರು. ಇದರಿಂದ ರಸ್ತೆ ಅಗಲೀಕರಣ ಕಾರ್ಯ ಮರೆತೇ ಹೋಗುವ ಸ್ಥಿತಿ ತಲುಪಿದೆ. ನಗರಸಭೆಯ ಮೇಲೆ ಪಿಡಬ್ಲ್ಯೂಡಿ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ವಿರುದ್ಧ ನಗರಸಭೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಕಾಲ ದೂಡುತ್ತಿದ್ದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಯತ್ನ ಮಾಡುತ್ತಿದ್ದಾರೆ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗಳು ತುಂಬ ಚಿಕ್ಕದಾಗಿದ್ದು MG ರಸ್ತೆ ಕೆಲವು ರಸ್ತೆಗಳೆಲ್ಲ ಅಗಲೀಕರಣ ಆದರೆ ತುಂಬ ಒಳ್ಳೆಯದು. ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಆಂಬ್ಯುಲೆನ್ಸ್ಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಇವಾಗ MG ರಸ್ತೆ ತುಂಬ ಚಿಕ್ಕದಾಗಿದ್ದು ಆಂಬ್ಯುಲೆನ್ಸು MG ರೋಡಲ್ಲೇ ಹಾಸ್ಪಿಟ್ಲ್ ಇರೋದ ಕಾರಣ ಆಂಬ್ಯುಲೆನ್ಸು ಓಡಾಡೋದಕ್ಕೂ ತೊಂದರೆ ಆಗಿದೆ. ಕಾಲೇಜುಗಳೆಲ್ಲ MG ರೋಡಲ್ಲಿ ಮತ್ತು ಶಿಡ್ಲಘಟ್ಟ ಸರ್ಕಲಲ್ಲಿರೋ ಕಾರಣ ಸ್ವಲ್ಪ ಎಲ್ಲ ಫುಟ್ಪಾತ್ಗಳು ಇಲ್ಲದ ಕಾರಣ ಎಲ್ಲ ಆಕ್ಸಿಡೆಂಟು ಅದು ಇದು ನಡೀತಾ ಇದೆ. ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಗಿದೆ. ಡೈಲಿ ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ. ಅದರಿಂದ ರಸ್ತೆ ಅಗಲೀಕರಣ ಆದರೆ ಊರು ಸ್ವಲ್ಪ ಡೆವಲಪ್ ಆಗುತ್ತೆ, ಸ್ವಲ್ಪ ಅಭಿವೃದ್ಧಿನೂ ತುಂಬ ಚೆನ್ನಾಗಾಗುತ್ತೆ. ಡಿಸ್ಟಿಕ್ ಆಗಿರೋದ್ರಿಂದ ಅಭಿವೃದ್ಧಿ ಆಗಬೇಕು ಅಂತ ನಾವು ಕೊಡ್ತೀವಿ. ರಸ್ತೆ ಅಗಲೀಕರಣ ಆಗೋದು ಒಳ್ಳೆಯ ಒಂದು ಅಭಿಪ್ರಾಯ ಆಗಿರುತ್ತೆ. ಗಂಗಮ್ಮಗುಡಿ ರಸ್ತೆಯ ಸ್ಥಿತಿ ಹೇಗಿದ್ರೆ ರಾಷ್ಟ್ರೀಯ ಹೆದ್ದಾರಿ 234ರ ಸ್ಥಿತಿಯು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಸ್ಥಿತಿ ಇದೆ. ಯಾಕೆಂದ್ರೆ ಕಳೆದ ಕೆಲ ವರ್ಷಗಳಿಂದ ಈ ರಸ್ತೆ ಅಗಲೀಕರಣ ಆಗುವ ಬಗ್ಗೆ ಮಾತುಗಳು ಕೇಳುತ್ತವೆ ಇವೆ. ಆದರೆ ಇನ್ನೂ ಆಗಿಲ್ಲ. ಈ ಹೆದ್ದಾರಿ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಗೌರಿಬಿದನೂರಿನಲ್ಲಿ ಪರಿಹಾರಕ್ಕೆ ಸಂಬಂಧಿಸಿ ಕೋರ್ಟಿನ ಮೆಟ್ಟಿಲು ಹತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಯೂ ಹೆದ್ದಾರಿ ಅಗಲೀಕರಣಕ್ಕಾಗಿ ಕಟ್ಟಡ ಕಳೆದುಕೊಳ್ಳಲಿರುವ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ. ಆದರೆ ಈವರೆಗೂ ಪರಿಹಾರದ ಮಾತೇ ಕೇಳಿಲ್ಲ. ಹಾಗಾಗಿ ಈ ಹೆದ್ದಾರಿ ವಿಚಾರದಲ್ಲಿಯೂ ಪ್ರಕರಣ ನ್ಯಾಯಾಲಯದ ಮೊರೆ ಹೋದರೆ ಸ್ಥಿತಿ ಏನಾಗಲಿದೆಯೋ ಇನ್ನೂ ತಿಳಿದಿಲ್ಲ. ಯಾವುದೇ ನಗರಕ್ಕೆ ರಸ್ತೆ ಎಂಬುದು ಮುಖ್ಯ.
ಅವು ಅಗತ್ಯಕ್ಕೆ ತಕ್ಕಂತೆ ಇಲ್ಲವಾದರೆ ಆ ನಗರದ ಸೌಂದರ್ಯ ಮಾತ್ರವಲ್ಲ, ಅಭಿವೃದ್ಧಿಯು ಕುಂಠಿತವಾಗುವುದರಲ್ಲಿ ಸಂದೇಹವೇ ಇಲ್ಲ. ವಿಪರ್ಯಾಸವೆಂದರೆ ಈ ಸತ್ಯ ರಾಜಕಾರಣಿಗಳಿಗೂ ಗೊತ್ತಿದೆ, ಆದರೆ ಅದನ್ನ ಅನುಷ್ಠಾನ ಮಾಡಲು ಮಾತ್ರ ಮುಂದಾಗುತ್ತಿಲ್ಲ. ಇದಕ್ಕೆ ಕಾರಣ ಬಿಡಿಸಿ ಹೇಳಬೇಕಿಲ್ಲ ಅಲ್ವೇ? ರಸ್ತೆ ಅಗಲ ಮಾಡುವಂಥದ್ದಕ್ಕೆ ಗಂಗಮ್ಮನ ರಸ್ತೆದು ಮೊನ್ನೆ ನಾವು DC ಅವರೆಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಈಗ ನಗರೋತ್ಥಾನ ಯೋಜನೆದು ಹಿಂದೆ ಏನು ಸರ್ಕಾರದಲ್ಲಿ ಅವ್ರು ಮಾಡಿದ್ರು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಗರೋತ್ಥಾನ ಯೋಜನೆ ನಾನು ಹಿಂದೆ ಆವಾಗ ಶಾಸಕನಾಗಿದ್ದಾಗ ಬಂದಿದ್ದು ಪ್ರಾರಂಭದಲ್ಲಿ 2007-8ರಲ್ಲಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಶಕ್ತಿ ಇರೋದಿಲ್ಲ, ಸರ್ಕಾರ ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಆಗ ರೂಪಿಸಿ ಇದನ್ನು ನಿರ್ದಿಷ್ಟವಾಗಿ 1 ಕೋಟಿಗಿಂತ ಕಮ್ಮಿ ಯಾವುದೇ ಕೆಲಸ ತಗೋಬಾರ್ದು ಅಂತಕ್ಕಂಥದ್ದಿದೆ. ಈಗ ಆಮೇಲೆ ಇದರಲ್ಲಿ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆ, ಸ್ಥಳೀಯ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರು ಇರ್ತಾರೆ. ಯಾರು ನಗರಸಭೆ ಸದಸ್ಯರಿರಲ್ಲ. ಇದು ನಗರಸಭೆಯ ವ್ಯಾಪ್ತಿಗೆ ಅಥವಾ ಅಲ್ಲಿ ರೆಸೊಲ್ಯೂಷನ್ ಮಾಡೋವಂಥ ಮತ್ತೊಂದಿಲ್ಲ. ಅದರಿಂದ ಹೊರತಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ. ಯಾಕಂದರೆ ನಿರ್ದಿಷ್ಟವಾಗಿ ಇವತ್ತು ನಗರ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಅಂತ. ಚಿಂತಾಮಣಿಯಲ್ಲಿ ಯಾಕೆ ಆ ರೀತಿ ಅಭಿವೃದ್ಧಿ ನಾವು ಮಾಡೋಕ್ಕೆ ಸಾಧ್ಯ ಇತ್ತು ಹಿಂದೆ ಅನ್ನೋದಕ್ಕೆ ಕಾರಣ ಇಷ್ಟೇ, ನಾವು ಕೌನ್ಸಿಲರ್ಸ್ಗೆ ಮತ್ತೊಬ್ಬರಿಗೆ ಅವ್ರವ್ರಿಗೆ ಹಂಚಿಕೆ ಮಾಡಿಕೊಂಡು ಕೆಲಸ ಮಾಡಲಿಲ್ಲ. ಇವತ್ತು ಒಂದು ರಸ್ತೆ ಇಲ್ಲಿ ಪ್ರಾರಂಭ ಮಾಡ್ತಂದರೆ DC ಆಫೀಸ್ ತನಕಿಂದ ಅಲ್ಲಿ ಆ ಕಡೆ ಬಾರ್ಡ್ರು, ಗೌರಿಬಿದನೂರು ರೋಡ್ ಬಾರ್ಡ್ರ್ವರೆಗೂ ಆ ರಸ್ತೆ ಆಗಬೇಕು. ಅದು 3 ಕೋಟಿ ಆಗಲಿ 5 ಕೋಟಿ ಆಗಲಿ ಆಗಬೇಕು. ಈ ರೀತಿ ನಾವು ಮಾಡಿದಾಗ ಅಲ್ಲಿ 4 ವಾರ್ಡ್ ಬರ್ಬೋದು, 5 ವಾರ್ಡ್ ಬರ್ಬೋದು, ಈ ಪಕ್ಷದವ್ರು ವಾರ್ಡ್ ಬರ್ಬೋದು, ಇನ್ನೊಬ್ಬರ ಪಕ್ಷದವ್ರು ವಾರ್ಡ್. ಆದರೆ ನಾಳೆ ನಿಮ್ಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇತ್ತು. ಅದಕ್ಕೋಸ್ಕರ ಈಗ ನಗರೋತ್ಥಾನದಲ್ಲೂ ಅಷ್ಟೇ ಎಲ್ಲ ಅಲ್ಲೆಲ್ಲ ಹಂಚಿಕೆ ಮಾಡಿ ಕೆಲವು ಭಾಗಕ್ಕೆ ಹಾಕಿ ಹಿಂಗೆಲ್ಲ ಮಾಡಿದರು. ಈಗ ಅದನ್ನೇ ನಾವೀಗ ಕೆಲವೇ ರಸ್ತೆಗಳು ತಗೊಂಡು ಯಾವ್ಯಾವ ಜಾಸ್ತಿ ಹದಗೆಟ್ಟಿದ್ದೇವೆ, ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಈಗ ಅವ್ರು ಕೊಟ್ಟಿದ್ದಾರೆ. ಈಗ ಅದನ್ನೇ ಮೀಟಿಂಗ್ ಮಾಡ್ತಾಯಿದ್ದೀವಿ. ಈಗ ಅದನ್ನೇ ಆಲ್ಟರ್ನೇಟ್ ವರ್ಕ್ ಪ್ರಪೋಸ್ ಮಾಡಿ ನಾವು ಅದನ್ನು ನೆಕ್ಸ್ಟ್ ಪ್ರಾರಂಭ ಮಾಡ್ತೀವಿ. ಗಂಗಮ್ಮನ ದೇವಸ್ಥಾನದ ಬೀದಿದು ಅಷ್ಟೇ. ಈಗ ಏನಾಗಿದೆ, ಈಗ ನಾವು ಅಗಲೀಕರಣ ಮಾಡೋಂಥದ್ದಕ್ಕೆ ಹೋದಾಗ ಮತ್ತೆ ಕಾನೂನು ಸಮಸ್ಯೆಗಳು ಇವೆಲ್ಲ ಬರ್ತದೆ. ಕೋರ್ಟಲ್ಲಾಗಿದೆ. ಈಗ ನಮ್ಮ ಜಾಗ ಎಷ್ಟಿದೆ ಸರ್ಕಾರಿ ಜಾಗ ಅಷ್ಟು ತೊಗೋಬೋದು, ಬೇರೆ ಕೆಲವು ಕಡೆ ಹೆಚ್ಚುವರಿ ಜಾಗ ತೊಗೋಬೇಕು ಅಂದಾಗ ನೋಟಿಸ್ ಕೊಟ್ಟಕ್ಕೆ ತಡ ಆಗುತ್ತೆ. ಅದಕ್ಕೆ ಬಹುಶಃ ಆ ರಸ್ತೆಯೂ ಸೇರಿಸಿದ್ದಾರೆ ಅಂತ ಕಾಣ್ತದೆ. ಈಗ ಏನಿದೆ ರಸ್ತೆ ಅಷ್ಟು ಮಾಡೋಣ ಸದ್ಯಕ್ಕೆ ಈಗ, ಯಾಕಂದರೆ ನಂತರ ಇದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ಅಗಲೀಕರಣ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ಮಾಡಿದ ನಂತರ ಏನಾದರೂ ತೊಡಕುಗಳಿದ್ದರೆ ಅವೆಲ್ಲ ನಿವಾರಣೆ ಮಾಡ್ಕೊಂಡು ಆಮೇಲೆ ಎಲ್ಲ ಪೂರ್ಣ ಆದಮೇಲೆ ಮತ್ತೆ ಇನ್ನೊಂದು ಸತಿ ಅದನ್ನು ರಸ್ತೆ ಸಂಪೂರ್ಣವಾಗಿ ಮಾಡೋವಂಥದ್ದಕ್ಕೂ ಮಾಡೋಣ ಅಂತಕ್ಕಂಥದ್ದು ಮೊನ್ನೆ ಚರ್ಚೆ ಆಗಿದೆ. ಅದರಿಂದ ಇವೆಲ್ಲ ಕೆಲವು ಚಿಕ್ಕಬಳ್ಳಾಪುರದ ಕೇಂದ್ರ ಸ್ಥಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.